ಹಾಯ್ ಹಲೋ ನಾವಿವತ್ತು ವೆಂಗಾಯ ಚಟ್ನಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ವೆಂಗಾಯ ಅಂದ್ರೆ ಉಳ್ಳಾಗಡ್ಡಿ, ತಮಿಳ್ನಾಡು ರೆಸಿಪಿ ಇದು. ಸಣ್ಣ ಸಣ್ಣ ಸಾಂಬಾರು ಉಳ್ಳಾಗಡ್ಡಿ ಇರ್ತಾವಲ್ಲ ಅವನ್ನ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ, ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ ಬೇಕು. ಈಗ ನಾ ಇಲ್ಲಿ ಇವನ್ನ ಫ್ರೈ ಮಾಡ್ಕೊಳತ್ತೀನಿ. ಇವು ಸ್ವಲ್ಪ ಬ್ರೌನ್ ಆಗೋ ಹಂಗೆ ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮ್ಯಾಟೊ ಹಾಕೋಬೇಕ್ರಿ. ಇದಕ್ಕೆ ಟೊಮ್ಯಾಟೊನೂ ಹಾಕ್ಕೊಂಡು ಸ್ವಲ್ಪ ಅವನ್ನ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು. ಅಂದ್ರೆ ಅದ್ರದ್ದೆಲ್ಲ ರಸ ಬಿಟ್ಕೋತೈತಲ್ಲ, ಚೆನ್ನಾಗಿ ಬರ್ತೈತಿ ಇದು ಟೇಸ್ಟ್. ಅಂದ್ರೆ ಆಮೇಲೆ ನಾ ಇದಕ್ಕೆ ಒಂದೆರಡು ಮೂರು ಕೆಂಪು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋರಿ, ಕರಿಬೇವು ಹಾಕೋರಿ, ಸ್ವಲ್ಪ ಜೀರಿಗೆನೂ ಹಾಕೋರಿ. ಆಮೇಲೆ ಇವನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇದಕ್ಕೆ ಒಂಚೂರು ಹುಣಸೆಹಣ್ಣು ಸೇರಿಸ್ಕೊರಿ. ನೀವು ಇಲ್ಲಿ ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕೋರಿ. ಇದಕ್ಕೆ ನೆಕ್ಸ್ಟ್ ಉದ್ದಿನಬೇಳೆನೂ ಸ್ವಲ್ಪ ಫ್ರೈ ಆಗುವಂಗೆ ಡೀಪ್ ಫ್ರೈ ಮಾಡ್ಕೋಬೇಕು. ಅಲ್ಲೇ ಹುರ್ಕೋಬೇಕು ಅವನು ಜಾಸ್ತಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ಅಂದ್ರೆ ಅವು ಫ್ರೈ ಚೆನ್ನಾಗಾಗ್ತಾವೆಲ್ಲ. ಈಗ ಇಲ್ಲಿ ಫ್ರೈ ಆಗ್ಯಾವ್ರಿ. ಇನ್ನೊಂದು ಚೂರು ನೋಡ್ಬೇಕಿದ್ನ ಹುಣಸೆಹಣ್ಣು ಹಾಕತ್ತೀನಿ. ಉಪ್ಪು ಹಾಕೋರಿ ಒಂಚೂರು. ನೆಕ್ಸ್ಟು ಇದು ಉಪ್ಪೆಲ್ಲ ಹಾಕೊಂಡ್ವಿ. ಆಮೇಲೆ ನಿಮಗೆ ಬೇಕಿದ್ರೆ ಉದ್ದಿನಬೇಳೆ ಬದಲಿ ಕಡಲೆಬೇಳೆನೂ ಹಾಕೋತಾರೆ. ಉದ್ದಿನಬೇಳೆ ಟೇಸ್ಟ್ ನೋಡ್ರಿ, ಇದು ಚೆನ್ನಾಗಿ ಬರ್ತೈತೆ ಅದಕ್ಕಿಂತ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕೋರಿ ಬೇಕಂದ್ರೆ ಮೇಲೆ. ಇದು ಚೆನ್ನಾಗಿ ಬರ್ತೈತಿ. ತಮಿಳ್ನಾಡಿನಾಗ ದೋಸೆ ಜೊತೆ ಮಾಡ್ತಾರೆ. ನನಗಂತೂ ಭಾಳ ಇಷ್ಟ ಆತ. ಹಾಗಾಗಿ ನಾನು ದೋಸೆ ಮಾಡಿದಾಗೆಲ್ಲ ಇದು ಮಾಡೇ ಬಿಟ್ಟಿರ್ತೀನಿ. ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕ್ರಿ. ಇದನ್ನು ಫುಲ್ ಸಣ್ಣಗೆ ಸ್ಮೂತ್ ಪೇಸ್ಟ್ ಬರ್ಬೇಕಿದೆ, ಹಂಗಾಗಬೇಕು. ಅಲ್ಲಿ ವೆಂಗಾಯ ಚಟ್ನಿ ರೆಡಿ ಆಗೈತಿ. ಈ ಕಡೆ ದೋಸೆ ಮಾಡೋಣ. ನಮ್ಮ ಕಡೆ ಅಂತೂ ಗೊತ್ತೈತಿ ನಿಮಗೆ, ಸಿಲಿಕಾನ್ ಬ್ರಷ್ ಎಲ್ಲ ಹಚ್ಚಿ ಎಣ್ಣೆ ಹಚ್ಚಂಗಿಲ್ಲ. ಹಾಗಂತ ಉಳ್ಳಾಗಡ್ಡಿ ತೊಗೊಂಡು ಅದನ್ನ ಫೋರ್ಕಿ ಚುಚ್ಚಿಕೊಂಡು ಎಣ್ಣೆ ಹಚ್ಚಿ ತವಾಗೆಲ್ಲ ಅದನ್ನೇ ಹಚ್ಚೋದು. ಅಂದ್ರೆ ದೋಸೆ ಚೆನ್ನಾಗಿ ಇರ್ತಾವೆ, ಚಲೋ ತಂಗ ಬರ್ತಾವೆ, ಅಲ್ಲೆಲ್ಲೆಲ್ಲೆಲ್ಲೇ ಅಂಟ್ಕೊಳ್ಳಂಗಿಲ್ಲ. ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಈ ಸಿಲಿಕಾನ್ ಬ್ರಷ್ ಇದೆಲ್ಲ ಅದೆಲ್ಲ ಯೂಸೇ ಮಾಡಲ್ಲ. ಇಲ್ಲಿ ದೋಸೆ ಹಾಕತ್ತೀನಿ. ಈಗ ನಮಗೆ ದೋಸೆ ಮೆತ್ತಗೆ ಬೇಡ, ರೋಸ್ಟೆಡ್ ಇರ್ಬೇಕು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊತೀನಿ. ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದೈತಿ ದೋಸೆ. ನೆಕ್ಸ್ಟ್ ನೀವು ವೆಂಗಾಯ ಚಟ್ನಿ ಟ್ರೈ ಮಾಡಿ ನೋಡಿರಿ. ನಮ್ಮ ಮನೆಗಂತೂ ದೋಸೆ ಮಾಡಿದ್ರೆ ನಾವಂತೂ ಬಿಡಂಗನೇ ಇಲ್ಲ. ನಾನಂತೂ ಫಿಕ್ಸ್ ಇದನ್ನ ಹಿಡ್ಕೊಂಡ್ಬಿಟ್ಟೆ ವೆಂಗಾಯ ಚಟ್ನಿ ಮಾಡೋದೆ ಅಂತ ಹೇಳಿ. ಅದಿತಿಗೂ ಇಷ್ಟ, ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ಆಗೈತಿ. ನೀವು ಟ್ರೈ ಮಾಡಿರಿ.